ಸರ್ ಡೆಲ್ಲಿಗೆ ಹೋಗಿ ಬಂದಿದ್ದೀರಿ, ಏನು ಸರ್ ವಿಷಯ? ಡೆಲ್ಲಿಗೆ ಹೋಗಿ ಬಂದಿದ್ದೀರಾ? 3-4 ದಿವಸ ಇದ್ರೆ ಡೆಲ್ಲಿಲಿ. ಹೌದು. ಯಾರಿಗೆ ಸಿಹಿ ಕೊಡ್ತೀರಾ ಸರ್? ನೀವೇ ತಗೋತೀರಾ ಇಲ್ಲ ಯಾರಿಗಾನ ಕೊಡ್ತೀರಾ ಸಿಹಿ ಅನಿಸ್ತೀರಾ? ನೋಡಪ್ಪ, ನಾನು ಒಂದು ಹೇಳ್ತೀನಿ, ಈ ರಾಜಕೀಯದಲ್ಲಿ ಈ ಥರದ್ದೆಲ್ಲ ವಾತಾವರಣಗಳು ಬರ್ತದೆ. ಏನೇ ನಿರ್ಧಾರ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ನಾವು ಒಪ್ಕೊಂಡ್ಬಂದಿರೋದು ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಕಲ್ಚರ್ ಅಂದರೆ ವರಿಷ್ಠರು ಏನೇ ಅಭಿಪ್ರಾಯ ಅಥವಾ ಇನ್ನೊಂದೇನೇ ವಿಚಾರಗಳಿದ್ದಾಗಿ ಕೂಡ ವರಿಷ್ಠರನ್ನ ಕೇಳಿ ವರಿಷ್ಠರನ್ನ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗ್ತಕ್ಕಂಥದ್ದು. ಹಾಗಾಗಿ ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದಿದ್ದಾರೆ, 3 ದಿವಸದವರೆಗೂ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದಾರೆ. ಆದರೆ ಕೇಳಿದ್ದಾರೆ ಅಂತಂದರೆ ಅಥವಾ ನಾಯಕತ್ವ ಅಥವಾ ಇನ್ನೊಂದ್ರ ಬಗ್ಗೆ ಕೇಳಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಏನಾಗಬೇಕು, ನಿಮ್ಮ ಕ್ಷೇತ್ರದಲ್ಲಿ ಏನಿದೆ ನೋವುಗಳು, ಯಾವ ರೀತಿಯಾಗಿ ಮಾಡಿದ್ರೆ ಸರಿ ಆಗ್ತದೆ, ಪಕ್ಷಕ್ಕೆ ಹೆಸರು ಬರ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವೈಯಕ್ತಿಕ ಎಲ್ಲರನ್ನೂ ಕೇಳಿ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಬಹುಶಃ ಆ ಮಾಹಿತಿನ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಸ್ವಲ್ಪ ವೇಗ ಸಿಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಡೆಲ್ಲಿಲಿ ಏನಾದರೂ ಸಿಎಂ ಬದಲಾವಣೆ ಅದೇನು ಪ್ರಶ್ನೆ ಇದೆ ಸದ್ಯಕ್ಕಿಲ್ಲ. ನನಗನ್ನಿಸೋದು ಅಂತ ಹೇಳಿದ್ರೆ ವರಿಷ್ಠರು ಯಾವಾಗ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಏನು ಯಾರು ಹೇಳಕ್ಕೆ ಯಾರೊಬ್ಬರು ಇದನ್ನ ಒಬ್ಬರ ಅಭಿಪ್ರಾಯನ ಮುಖ್ಯ ಆಗುತ್ತೆ ಇಲ್ಲಿ. ಸಿದ್ದರಾಮಯ್ಯರು ಡೆಲ್ಲಿಗೆ ಹೋದ್ಮೇಲೆ ಬಹಳ ಆತ್ಮವಿಶ್ವಾಸ ಕಾಣಿಸಿದೆ. ನೋಡಿ ಈಗ ಸದ್ಯಕ್ಕೆ ಅವು ಯಾವುದೂ ಪ್ರಶ್ನೆ ಉದ್ಭವಿಸಿಲ್ಲ. ಮುಖ್ಯಮಂತ್ರಿ ಹುದ್ದೆಯನ್ನು ಖಾಲಿ ಆಗಿರೋ ಪ್ರಶ್ನೆ ಇಲ್ಲ. ಪವರ್ ಶೇರಿಂಗ್ ಏನು ಸರ್? ಅದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಏನಾದ್ರು ಗೊತ್ತಿದ್ರೆ CM DCM ಹೈಕಮಾಂಡಿಗೆ ಬಿಟ್ಟರೆ ಬೇರೆ ಯಾರಿಗೂ ಹೈಕಮಾಂಡ್ ಯಾರಿಗೆ ಶಕ್ತಿ ತುಂಬಿದೆ ಸರ್? ಈಗ ಡಿ ಕೆ ಶಿವಕುಮಾರ್ ತುಂಬಿದೆಯಾ, ಸಿದ್ದರಾಮಯ್ಯ ಯಾರಿಗೆ ತುಂಬ್ತಾರೆ ಅಂತಕ್ಕಂಥದ್ರ ಬಗ್ಗೆ ನೋಡಿ. ಈಗ ಮೊನ್ನೆ ಬಂದಿದ್ದಾರೆ, ಎಲ್ಲರ ಪಲ್ಸ್ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ. ಮತ್ತು ರಾಜಕೀಯದಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದಾಗ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು, ಪಕ್ಷಕ್ಕೆ ಯಾವ ರೀತಿಯಾಗಿ ಬಲ ಶಕ್ತಿ ಬರ್ತದೆ ಅಂತಕ್ಕಂಥದ್ದನ್ನು ನೋಡಿ ನಿರ್ಧಾರ ಮಾಡ್ತಾರೆ.